ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಪೈಥಾನಲ್ಲಿ ಇನ್ಪುಟ್ ಆಪರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಔಟ್ಪುಟ್ ಆಪರೇಷನ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗತ್ತೆ ಅಂತ ನೋಡಿದ್ವಿ. ಇಂದಿನ ವಿಡಿಯೋ ಇನ್ಪುಟ್ ಆಪರೇಷನ್ ಅದು ಯಾವ ರೀತಿ ವರ್ಕ್ ಆಗತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇ ಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ನಾವು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಇನ್ಪುಟ್ ಅಂದ್ರೆ ಏನು ಅಂತ ನೋಡೋಣ. ಇನ್ಪುಟ್ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ ಇನ್ಪುಟ್ ಔಟ್ಪುಟ್ ಅಂದ್ರೆ ಏನು ಅಂತ. ಇನ್ಪುಟ್ ಅಂದ್ರೆ ಕಂಪ್ಯೂಟರ್ ಒಳಗಡೆ ಡೇಟಾನ ರಿಸೀವ್ ಮಾಡೋದು, ಇದನ್ನ ನಾವು ಇನ್ಪುಟ್ ಅಂತ ಕರಿತೀವಿ. ಪೈಥಾನ್ ಅಲ್ಲೂ ಅಷ್ಟೇ, ಇದರಲ್ಲಿ ಇನ್ಪುಟ್ ಅಂದ್ರೆ ನಾವು ಒಂದು ಪ್ರೋಗ್ರಾಮ್ನ ರನ್ ಮಾಡುವಾಗ ಕೀಬೋರ್ಡ್ ಇಂದ ಡೇಟಾನ ರಿಸೀವ್ ಮಾಡಬೇಕು. ಆ ಆಪರೇಷನ್ ಅನ್ನ ನಾವು ಇನ್ಪುಟ್ ಆಪರೇಷನ್ ಅಂತ ಕರಿತೀವಿ. ಇದು ಕೀಬೋರ್ಡ್ ಇಂದ ಡೇಟಾನ ರಿಸೀವ್ ಮಾಡಕ್ಕೆ ನಾವು ಇನ್ಪುಟ್ ಅನ್ನೋ ಈ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಇನ್ಪುಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಇದು ಫಂಕ್ಷನ್. ಈ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಇದರ ಜನರಲ್ ಫಾರ್ಮೆಟ್ ಬೇಸಿಕ್ ಸಿಂಟ್ಯಾಕ್ಸ್ ನ ನಾವು ನೋಡಿದ್ರೆ ಇದು ಇನ್ಪುಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್, ಅದರಲ್ಲಿ ಪ್ರಾಂಪ್ಟ್ ಅನ್ನೋ ಒಂದು ಮೆಸೇಜ್. ಪ್ರಾಂಪ್ಟ್ ಅಂದ್ರೆ ಇಲ್ಲಿ ಒಂದು ಆಪ್ಷನಲ್ ಮೆಸೇಜ್. ನಾವೇನಾದ್ರೂ ಮೆಸೇಜ್ ಡಿಸ್ಪ್ಲೇ ಮಾಡಬೇಕು ರೀಡ್ ಮಾಡೋಕ್ಕೂ ಮೊದಲು ಆ ಮೆಸೇಜ್ ನ ಇಲ್ಲಿ ಬರೀಬಹುದು. ಇದು ಆಪ್ಷನಲ್, ಬೇಕಾದ್ರೆ ಬರೀಬಹುದು, ಇಲ್ಲ ಅಂದ್ರೆ ಇಲ್ಲ, ಅವಶ್ಯಕತೆ ಇಲ್ಲ ಅದರದ್ದು. ಇದು ನೆಕ್ಸ್ಟ್, ಇದು ಇನ್ಪುಟ್ ಫಂಕ್ಷನ್ದು ಒಂದು ಮೇನ್ ಫೀಚರ್ ಏನಂದ್ರೆ ಇದು ಎಲ್ಲ ರಿಸೀವ್ ಮಾಡೋ ಡೇಟಾನ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಮಾತ್ರ ರಿಸೀವ್ ಮಾಡುತ್ತೆ. ಸ್ಟ್ರಿಂಗ್ ಫಾರ್ಮೆಟ್ ಅಂದ್ರೆ ನಾವು ಒಂದು ನಂಬರ್ನ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿದ್ರು ಸಹ ಇನ್ಪುಟ್ ಫಂಕ್ಷನ್ ಅದನ್ನ ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡುತ್ತೆ. ಅದು ಒಂದು ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ ಟು ಇನ್ಪುಟ್. ಇಲ್ಲಿ ನಾವೊಂದು ಡೇಟಾನ ರಿಸೀವ್ ಮಾಡಿ ಅದನ್ನ ಎ ಅನ್ನೋ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ನಾವು ಇನ್ಪುಟ್ ಫಂಕ್ಷನ್ ಡೇಟಾನ ರೀಡ್ ಮಾಡುತ್ತೆ. ಆ ಡೇಟಾ ರೀಡ್ ಆಗತ್ತಲ್ಲ, ಬಂದಿರೋ ಡೇಟಾನ ನಾವು ಎಲ್ಲಾದ್ರೂ ಒಂದು ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿಲ್ಲ ಅಂದ್ರೆ ಮುಂದೆ ಅದನ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಅದನ್ನ ಕಂಪಲ್ಸರಿ ನಾವು ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕಾಗಿ ಈ ರೀತಿ ನಾವು ಯೂಸ್ ಮಾಡ್ತೀವಿ. ಯಾವ ವೇರಿಯೇಬಲ್ ಇಲ್ಲಿ ಕೊಡ್ತೀವಿ ಆ ವೇರಿಯೇಬಲ್ ಒಳಗಡೆ ಈ ವ್ಯಾಲ್ಯೂ ಅದರಲ್ಲಿ ಸ್ಟೋರ್ ಆಗುತ್ತೆ. ಇದು ಇನ್ನೊಂದು ಮೆಸೇಜ್, ಇನ್ನೊಂದು ಇದೇ ರೀತಿ ನಾವು ರೀಡ್ ಮಾಡೋಕ್ಕೂ ಮೊದಲು ಒಂದು ಮೆಸೇಜ್ ನ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಈ ರೀತಿ ಬರೀತೀವಿ. ಬನ್ನಿ ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನಾನು ಇಲ್ಲಿ ಆಲ್ರೆಡಿ ಒಂದು ಪೈಥಾನ್ ಫೈಲ್ ನ ಓಪನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದು ನೇಮ್ ನ ರೀಡ್ ಮಾಡಬೇಕು, ಅದನ್ನ ಡಿಸ್ಪ್ಲೇ ಮಾಡಬೇಕು. ಅದು ಯಾವ ರೀತಿ ಆಗತ್ತೆ ಅಂತ. ನೇಮ್ ಈಸ್ ಈಕ್ವಲ್ ಟು ಇನ್ಪುಟ್ ಇಷ್ಟು ಬರ್ದಿದೀವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಅದನ್ನ ಡಿಸ್ಪ್ಲೇ ಮಾಡಬೇಕು. ನೇಮ್ ಈಸ್ ಈಕ್ವಲ್ ಟು ನೇಮ್. ನೋಡಿ, ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ. ಇದನ್ನು ಸೇವ್ ಮಾಡಿದೀನಿ. ಇವಾಗ ನೇಮ್ ಈಸ್ ಈಕ್ವಲ್ ಟು ಇನ್ಪುಟ್ ಅಂದ್ರೆ ಈ ಲೈನ್ ಅಲ್ಲಿ ಏನಾಗುತ್ತೆ, ಈ ಲೈನ್ ಎಕ್ಸಿಕ್ಯೂಟ್ ಆದಾಗ ಕಂಪ್ಯೂಟರ್ ಆನ್ ಸ್ಕ್ರೀನ್ ಮೇಲೆ ಡೇಟಾ ನಾವು ಕೀಬೋರ್ಡ್ ಅಲ್ಲಿ ಎಂಟರ್ ಕೀ ಪ್ರೆಸ್ ಮಾಡೋವರೆಗೂ ಇದು ಮುಂದೆ ಹೋಗುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗಲ್ಲ. ಎಂಟರ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಹೋಗುತ್ತೆ. ಬನ್ನಿ ಇವಾಗ ರನ್ ಮಾಡ್ತೀನಿ, ನೀವು ನೋಡ್ಬೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ಪ್ರೋಗ್ರಾಮ್ ರನ್ ಆಯ್ತು. ಇಲ್ಲಿ ರನ್ ಆಗಿದೆ. ಇವಾಗ ನೋಡಿ, ಇಲ್ಲಿ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ಇವಾಗ ಏನಂದ್ರೆ ಇಲ್ಲಿ ಕೀಬೋರ್ಡ್ ಇಂದ ಡೇಟಾ ರೀಡ್ ಮಾಡಕ್ಕೆ ಇದು ವೇಟ್ ಮಾಡ್ತಾ ಇದೆ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ ಒಂದು ನೇಮ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಪೈಥಾನ್ ಅಂತ ಟೈಪ್ ಮಾಡಿದ್ದೀನಿ. ಇವಾಗ ಎಂಟರ್ ಕೀ ಬರೀ ಟೈಪ್ ಮಾಡಿದ್ರೂ ಆಗಲ್ಲ, ಎಂಟರ್ ಕೀ ನಾವು ಪ್ರೆಸ್ ಮಾಡಬೇಕು. ನೋಡಿ, ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದರಲ್ಲಿ ನೇಮ್ ಇಸ್ ಈಕ್ವಲ್ ಟು ಪೈಥಾನ್. ಇಲ್ಲಿ ನೇಮ್ ಇದನ್ನ ಡಬಲ್ ಕೊಟೇಶನ್ ಅಲ್ಲಿ ಬರ್ದಿದೀವಿ. ಸೊ ಇದು ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಇದು ವಿತೌಟ್ ಡಬಲ್ ಕೊಟೇಶನ್ ಬರ್ದಿದೀವಿ. ಇದು ಒಂದು ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡುತ್ತೆ. ಇದರಲ್ಲಿ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ. ಏನ್ ವ್ಯಾಲ್ಯೂ ಇದೆ, ನಾವು ಕೀಬೋರ್ಡ್ ಇಂದ ರೀಡ್ ಮಾಡಿರೋ ವ್ಯಾಲ್ಯೂ ಅದರಲ್ಲಿ ಸ್ಟೋರ್ ಆಗಿದೆ. ಇದು ನೋಡಿ, ಇವಾಗ ಇಲ್ಲಿ ರನ್ ಮಾಡಿದಾಗ ಬರೀ ನೋಡಿ, ಇನ್ನೊಂದ್ಸತಿ ನಾನು ರನ್ ಮಾಡ್ತೀನಿ. ನೋಡಿ, ಬರೀ ಒಂದು ಎಂಟಿ ಸ್ಕ್ರೀನ್ ಬಂದಿದೆ. ಏನ್ ಮಾಡಬೇಕು ಅಂತ ಅದೇನು ಗೊತ್ತಾಗ್ತಾ ಇಲ್ಲ, ಈಸಿಯಾಗಿ ಗೊತ್ತಾಗಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಇವಾಗ ಒಂದು ಮೆಸೇಜ್ ನ ಡಿಸ್ಪ್ಲೇ ಮಾಡ್ಬೋದು. ಇಲ್ಲಿ ಅದನ್ನ ಸೇಮ್ ಇನ್ಪುಟ್ ಫಂಕ್ಷನ್ ಅಲ್ಲಿ ಡಬಲ್ ಕೊಟೇಶನ್ ಒಳಗಡೆ ಎಂಟರ್ ಎನಿ ನೇಮ್. ನೋಡಿ, ಇವಾಗ ಇದನ್ನ ಸೇವ್ ಮಾಡಿ ರನ್ ಮಾಡಿದ್ರೆ ಏನಾಗುತ್ತೆ ಅಂತ. ಈ ಲೈನ್ ರನ್ ಆದಾಗ
ಫಸ್ಟ್ ನೋಡಿ ಒಂದು ಮೆಸೇಜ್ ಡಿಸ್ಪ್ಲೇ. ಇಲ್ಲಿ ಏನ್ ಬರ್ದಿದೀವಿ ನಾವು, ಎಂಟರ್ ಎನಿ ನೇಮ್, ಆ ಮೆಸೇಜ್ ಡಿಸ್ಪ್ಲೇ ಆಯ್ತು. ಅದಾದ್ಮೇಲೆ ಇದು ವೆಯ್ಟ್ ಮಾಡ್ತಾ ಇದೆ ಕೀಬೋರ್ಡ್ ಇಂದ ಡೇಟಾನ ರಿಸೀವ್ ಮಾಡಕ್ಕೆ. ನಾನು ಇವಾಗ ಇಲ್ಲಿ ಟೈಪ್ ಮಾಡ್ತೀನಿ ಕಂಪ್ಯೂಟರ್ ಅಂತ, ಕಂಪ್ಯೂಟರ್, ಸಿ ನೇಮ್ ಇಸ್ ಈಕ್ವಲ್ ಟು ಕಂಪ್ಯೂಟರ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ಇದು ಕೀಬೋರ್ಡ್ ಇಂದ ಡೇಟಾ ರಿಸೀವ್ ಮಾಡೋದು ಯಾವ ರೀತಿ ಅಂತ. ಇವಾಗ ನೋಡೋಣ ನಾವು ಒಂದು ನಂಬರ್ನ ರಿಸೀವ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಎ ಇಸ್ ಈಕ್ವಲ್ ಟು ಇನ್ಪುಟ್ ಪ್ರಿಂಟ್ ಎ ಇಸ್ ಈಕ್ವಲ್ ಟು ಎ. ಸೇವ್ ಮಾಡಿ ಇವಾಗ ಇದನ್ನ ರನ್ ಮಾಡಿದ್ರೆ ನೀವು ನೋಡ್ಬೋದು, ನೋಡಿ ಅದು ಕೀಬೋರ್ಡ್ ಇಂದ ಡೇಟಾ ರೀಡ್ ಮಾಡಕ್ಕೆ ವೆಯ್ಟ್ ಆಗ್ತಾ ಇದೆ. ನಾನು ಫಾರ್ ಎಕ್ಸಾಂಪಲ್ 9 ಟೈಪ್ ಮಾಡಿ ಎಂಟರ್ ಮಾಡಿದ್ದೀನಿ. ಸೊ ಎ ಇಸ್ ಈಕ್ವಲ್ ಟು 9 ಬಂತು. ಸೊ ಅದೇ ಇದನ್ನ ನಾವು ಒಂದು ಮೆಸೇಜ್ ನ ಡಿಸ್ಪ್ಲೇ ಮಾಡ್ಬೇಕಂದ್ರೆ ನಮ್ಗೆ ಈಸಿಯಾಗಿ ಏನ್ ಮಾಡ್ಬೇಕು ಅಂತ ಅಲ್ಲಿ ಗೊತ್ತಾಗುತ್ತೆ. ಎಂಟರ್ ಎನಿ ನಂಬರ್, ಎಂಟರ್ ಎನಿ ನಂಬರ್ ಇವಾಗ ಟೈಪ್ ಮಾಡಿದೀನಿ. ನಾವು ಏನ್ ಡಬಲ್ ಕೊಟೇಶನ್ ಅಲ್ಲಿ ಏನ್ ಬರೀತೀವಿ ಅದು ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಸಿಂಬಲ್ಸ್ ಬರೆದ್ರೆ ಅದು ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ನೋಡಿ ಇವಾಗ ಎಂಟರ್ ಎನಿ ನಂಬರ್, ಇದು ಮೆಸೇಜ್ ಡಿಸ್ಪ್ಲೇ ಆಯ್ತು. ನಮ್ಗೆ ಇವಾಗ ಗೊತ್ತಾಗತ್ತೆ, ಓಕೆ ಇಲ್ಲಿ ನಾನು ಒಂದು ನಂಬರ್ ಟೈಪ್ ಮಾಡಬೇಕು ಅಂತ. ಸೊ ಒಂದು ನಂಬರ್ನ ಟೈಪ್ ಮಾಡಿದ್ರೆ ಅದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ನೆಕ್ಸ್ಟ್ ಲೈನ್ ಅಲ್ಲಿ ಏನಿದೆ ಪ್ರಿಂಟ್ ಫಂಕ್ಷನ್, ಅದು ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ನಾವು ಇನ್ನೊಂದು ನಂಬರ್ನ ರೀಡ್ ಮಾಡೋಣ. ಬಿ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ಸೆಕೆಂಡ್ ನಂಬರ್, r is equal to a plus b. ನಾನು ಪ್ರಿಂಟ್ ಅಲ್ಲಿ ಸಮ್ is equal to r ಅಂದ್ರೆ ಅದನ್ನ ಆಡ್ ಮಾಡಿ ಅದರ ಆನ್ಸರ್ ನ ಡಿಸ್ಪ್ಲೇ ಮಾಡೋಣ. ಬನ್ನಿ ಇವಾಗ ರನ್ ಮಾಡಿದ್ರೆ ಫಸ್ಟ್ ಎಂಟರ್ ಎನಿ ನಂಬರ್, ನಾನು ಫಾರ್ ಎಕ್ಸಾಂಪಲ್ 50 ಟೈಪ್ ಮಾಡಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ನೋಡಿ ಸೆಕೆಂಡ್ ಇನ್ಪುಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಈ ಫಸ್ಟ್ ಲೈನ್ ಆಯ್ತು, ಇದು ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಅದರಲ್ಲಿ ಎಂಟರ್ ಸೆಕೆಂಡ್ ನಂಬರ್ ಬರ್ದಿದ್ದೀವಿ, ಅದು ಡಿಸ್ಪ್ಲೇ ಆಗಿದೆ, ವೆಯ್ಟ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು 40 ಟೈಪ್ ಮಾಡಿದ್ದೀನಿ. ಇವಾಗ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೈನ್ ಹೋಗುತ್ತೆ. ನೆಕ್ಸ್ಟ್ ಲೈನ್ ಅಲ್ಲಿ ನಾವು ಅಡಿಷನ್ ಮಾಡ್ತಾ ಇದ್ದೀವಿ, ಅದಾದ್ಮೇಲೆ ರಿಸಲ್ಟ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇವಾಗ ರಿಸಲ್ಟ್ ಏನ್ ಬರಬೇಕು ನೋಡಿ, 90 ಬರಬೇಕು ರಿಸಲ್ಟ್. ಆದ್ರೆ ಇಲ್ಲಿ ರಿಸಲ್ಟ್ ರಾಂಗ್ ಬಂದಿದೆ. 50 + 40 90 ಆಗ್ಬೇಕಾಗಿತ್ತು, ಆದ್ರೆ ಇಲ್ಲಿ 5040 ಬಂದಿದೆ. ಯಾಕೆ ಅಂದ್ರೆ ಇದು ಇನ್ಪುಟ್, ಈ ಫಂಕ್ಷನ್ ನ ಒಂದು ಮೇನ್ ಫೀಚರ್ ಏನಂದ್ರೆ ಇದು ಡೇಟಾನ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ರೀಡ್ ಮಾಡುತ್ತೆ. ಇವಾಗ ನಾವು ಟೈಪ್ ಮಾಡಿರೋ 40 ಇದು ನಂಬರ್ ಅಲ್ಲ, ಸ್ಟ್ರಿಂಗ್ ಇದೆ. ಇಲ್ಲಿ 40 ಸಹ ಒಂದು ಸ್ಟ್ರಿಂಗ್. ಅವಾಗ ಏನಾಗಿದೆ, ಇದು ಅಡಿಷನ್ ಮಾಡೋ ಬದಲು ಇವೆರಡನ್ನ ಜಾಯಿನ್ ಮಾಡಿದೆ. ಸೊ ಅದು ಏನಂತ ನಾವು ಮುಂದೆ ವಿಡಿಯೋಸ್ ಅಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಜಸ್ಟ್ ಇನ್ಪುಟ್ ಫಂಕ್ಷನ್ ಇದು ಡೇಟಾನ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಮಾತ್ರ ರೀಡ್ ಮಾಡುತ್ತೆ. ನಮ್ಗೆ ಸ್ಟ್ರಿಂಗ್ ಅಲ್ಲ, ನಂಬರ್ ಬೇಕು. ಅದನ್ನ ನಾವು ನಂಬರ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಕ್ಕೆ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ, ಇಂಟ್, ಈ ನೇಮ್ ನ ಫಂಕ್ಷನ್. ಇವಾಗ ಇದು ಕಂಪ್ಲೀಟ್ ಇನ್ಪುಟ್ ಫಂಕ್ಷನ್ ನ ನಾನು ಇನ್ ಫಂಕ್ಷನ್ ಒಳಗಡೆ ಬರ್ದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನೋಡಿ ಕಟ್ ಮಾಡಿ ತೋರಿಸ್ತೀನಿ. ಇಂಟ್ ಅನ್ನೋ ಫಂಕ್ಷನ್ ಬರ್ದಿದ್ದೀನಿ ನಾನು, ಅದರ ಒಳಗಡೆ ಇದು ಇನ್ಪುಟ್ ನ ಬರ್ದಿದ್ದೀನಿ, ಇನ್ಪುಟ್ ಫಂಕ್ಷನ್. ಸೊ ಇದನ್ನ ಸಹ ನಾವು ಸೇಮ್ ಬರೆಯೋಣ, ಇಂಟ್, ಇದರ ಒಳಗಡೆ ಇನ್ಪುಟ್ ಫಂಕ್ಷನ್ ನಾವು ಬರೆದ್ರೆ ಇವಾಗ ಏನಾಗುತ್ತೆ, ಇದು ಇನ್ಪುಟ್ ರೀಡ್ ಮಾಡತ್ತಲ್ಲ, ಆ ಫಂಕ್ಷನ್ ಆ ಡೇಟಾ ಇಂಟ್ಗೆ ಪಾಸ್ ಆಗುತ್ತೆ. ಈ ಇಂಟ್ ಏನ್ ಮಾಡುತ್ತೆ, ಅದನ್ನ ಇಂಟೀಜರ್ಗೆ, ಒಂದು ನಂಬರ್ಗೆ ಕನ್ವರ್ಟ್ ಮಾಡುತ್ತೆ. ಅದಾದ್ಮೇಲೆ ಅದು ಎ ಅಲ್ಲಿ ಸ್ಟೋರ್ ಆಗುತ್ತೆ. ಬನ್ನಿ ಇವಾಗ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ರನ್ ಮಾಡ್ಯೂಲ್, ಸಿ ಎಂಟರ್ ಎನಿ ನಂಬರ್ 50, ಎಂಟರ್ ಸೆಕೆಂಡ್ ನಂಬರ್ 40, ನೋಡಿ ಆನ್ಸರ್ ಇವಾಗ ಬಂತು 90. ಇದು ಯಾವ ರೀತಿ ನಾವು ಇನ್ಪುಟ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ ಅಂತ. ಇದು ಇನ್ ಫಂಕ್ಷನ್ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ಟೈಪ್ ಕನ್ವರ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದರಲ್ಲಿ ನಾನು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಜಸ್ಟ್ ನೀವು ಇನ್ಪುಟ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅದು ನೆನಪಿಟ್ಕೊಳ್ಳಿ. ಇವಾಗ ನೀವೇ ಒಂದು ಪ್ರೋಗ್ರಾಮ್ನ ಬರೀರಿ. ನಾನಿಲ್ಲಿ 2 ನಂಬರ್ ತಗೊಂಡಿದ್ದೀನಿ. ನೀವೊಂದು ಕೆಲಸ ಮಾಡಿ, 3 ನಂಬರ್ಸ್ನ ಕೀಬೋರ್ಡ್ ಇಂದ ರೀಡ್ ಮಾಡಿ,
ಅದರ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ನ ಡಿಸ್ಪ್ಲೇ ಮಾಡಿ. ಇಲ್ಲ 2 ನಂಬರ್ ರೀಡ್ ಮಾಡಿ ಅದರ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ 4 ಆಪರೇಷನ್ಸ್ ಮಾಡಿ 4 ಆನ್ಸರ್ಸ್ನ ಡಿಸ್ಪ್ಲೇ ಮಾಡಿ. ಅಡಿಷನ್ ಆನ್ಸರ್ ಏನು, ಸಬ್ಟ್ರಾಕ್ಷನ್ ಆನ್ಸರ್ ಏನು, ಮಲ್ಟಿಪ್ಲಿಕೇಶನ್ ಆನ್ಸರ್ ಏನು, ಆ ರೀತಿ. ಓಕೆ, ಅದು ಫ್ರೆಂಡ್ ಇಂದಿನ ವಿಡಿಯೋದಲ್ಲಿ ನಾವು ಇನ್ಪುಟ್ ಫಂಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಇದನ್ನು ಲೈಕ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.